ಹಾಯ್ ಹಲೋ ನಮಸ್ತೆ ಚಪಾತಿ ಜೊತೆಗೆ ದಾಲ್ ಮಖನಿ ನಿಮ್ಮ ಮುಂದೆ ತಂದಿದ್ದೀನಿ ಚಪಾತಿ ಜೊತೆಗೆ ನಮ್ಮ ಚಾನಲ್ ಕಮ್ಯುನಿಟಿ ಚಾನಲಲ್ಲಿ ಬನ್ನಿ ನಾನು ಇವತ್ತೇನು ಸ್ಪೆಷಲ್ ಮಾಡ್ತಾ ಇದ್ದೀರಾ ನೀವು ಮನೇಲಿ ಅಂತ ನೋಡ್ತಾ ಇದ್ದೀರಾ ನಾವು ಮಾಡ್ತಾ ಇದ್ದೀವಿ ದಾಲ್ ಮಖನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದು ಹೇಗೆ ಮಾಡೋದು ಅಂತ ನಾವು ನೋಡ್ತೀವಿ ಇನ್ನು ಸ್ವಲ್ಪ ಸಮಯದಲ್ಲಿ ನಾವು ನೋಡ್ತೀವಿ ಬನ್ನಿ ನಮ್ಮ ಕಿಚನ್ಗೆ ಹೋಗೋಣ ಹೋಗಿ ಬಾಂಡ್ಲಿ ಇಡಿ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಮತ್ತೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಬಾಣಲಿ ಎಣ್ಣೆ ಹಾಕಿ ತುಪ್ಪ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಹಾಕಿದ್ಮೇಲೆ ಏನು ಮಾಡಬೇಕಮ್ಮ ಜೀರಿಗೆ ಹಾಕಬೇಕು ಜೀರಿಗೆ ಹಾಕಬೇಕು ಒಂದು ಸ್ಪೂನು ಅದಾದ್ಮೇಲೆ ಅಂದಮೇಲೆ ಜಿಂಜರು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಬೇಕು ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಳ್ತಾ ಇರುವಾಗ ಪಕ್ಕದಲ್ಲಿ ಕುಕ್ಕರಲ್ಲಿ ನಾವು ಬೇಳೆನ ಬೇಯಿಸಬೇಕು ಬೇಳೆ ಏನೇನು ಹಾಕಿದ್ದೀವಿ ಅಂದರೆ ತೊಗರಿಬೇಳೆ ಮತ್ತು ತೊಗರಿಬೇಳೆ ಒಂದು ಇಡಿಗೆ ಹೆಸರುಬೇಳೆ ಹಾಕಿ ಚೆನ್ನಾಗಿ ಹುರ್ಕೊಂಡಾಗಿ ಮೇಲೆ ಒಂದು ನಿಮಿಷ ಅದು ಕಟ್ಟಾಗುವ ಸಮಯದಲ್ಲಿ ನಾವು ಏನು ಮಾಡಬೇಕು ಈ ಬೇಳೆನ ನಾವು ಇದಕ್ಕೆ ಹಾಕಬೇಕು ಬೇಳೆನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಆದಮೇಲೆ ನಾವು ಇದಕ್ಕೆ ಇವಾಗ ನೋಡಿ ಕಲಿಸ್ತಾ ಇದ್ದೀವಿ ನಾವು ತೊಗರಿಬೇಳೆ ಆ ಥರ ಕಲಿಸ್ಕೋಬೇಕು ಚೆನ್ನಾಗಿ ಮೆಣಸಿನಕಾಯಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀವಿ ಅದನ್ನು ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ಇವಾಗ ಇದಕ್ಕೆ ನಾವು ಆಮೇಲೆ ಏನು ಮಾಡಬೇಕು ಅದಕ್ಕೆ ಖಾರದ ಪುಡಿ ಹಾಕಬೇಕು ಕಾಲು ಸ್ಪೂನ್ ಆದಮೇಲೆ ಏನು ಮಾಡಬೇಕು ನಮಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ವಿ ನಾವು ದಾಲ್ ಮಖನಿ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಅದು ಕಲಿಸ್ಕೊಂಡು ಆದಮೇಲೆ ಏನು ಚಪಾತಿಗೆ ಮತ್ತೆ ಆಲ್ಮೋಸ್ಟ್ ರೆಡಿ ಆಗಿದೆ ದೋಸೆಗೆ ಚೆನ್ನಾಗಿ ಗಾರ್ನಿಷ್ ಮಾಡಬೇಕು ಅದಕ್ಕೆ ಏನು ಹಾಕ್ತೀವಿ ಎಲ್ಲರೂ ಹಾಕೋದು ನಾವು ಇವಾಗ ಗಾರ್ನಿಷ್ ಮಾಡ್ತಾ ಇದ್ದೀವಿ ಕೊತ್ತಂಬರಿ ಸೊಪ್ಪು ತಗೊಂಡು ಅದು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದೀವಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ನಾವು ಕಟ್ ಮಾಡ್ಕೊಂಡು ಇದು ಕಲಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ ಸೂಪರ್ ಆಗಿ ರೆಡಿ ಆಗಿದೆ ನೀವು ಈ ಥರ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬನ್ನಿ ಥ್ಯಾಂಕ್ ಯು ಬಾಯ್ ಎಂಜಾಯ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್ ಸಿ ಯು